ಇನ್ನು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಅಂತ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ನಡೆದಿತ್ತು. ಈಗಲೂ ಕೂಡ ಅದೇ ರೀತಿ ಧರ್ಮಸ್ಥಳಕ್ಕೆ ಕಳಂಕ ತರುವವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಪಪ್ರಚಾರ ನಡೆಸುತ್ತಿರುವವರ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಭಕ್ತರು ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದ್ದಾರೆ. ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟನ್ನು ಬಂದ್ ಮಾಡಿದ್ದಾರೆ. ಅಂಗಡಿ ಬಂದ್ ಮಾಡಿ ಪ್ರತಿಭಟನೆಗೆ ಇಳಿದಿದ್ದಾರೆ ವರ್ತಕರು. ಬೇಕಾದಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ರ್ಯಾಲಿ ನಡೆದಿತ್ತು. ಬಿಜೆಪಿಯವರು ಧರ್ಮಸ್ಥಳ ಚಲೋ ಅಂತಾನೆ ಹೋಗಿದ್ರು. ಭಕ್ತಾದಿಗಳು ಅವರವರ ಜಿಲ್ಲೆಯ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಪ್ರೊಟೆಸ್ಟ್ ಮಾಡಿದರು. ಅದೇ ರೀತಿ ಇವತ್ತು ತೀರ್ಥಹಳ್ಳಿಯಲ್ಲಿ ಭಕ್ತರು ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದ್ದಾರೆ. ಅವರ ಆಗ್ರಹ ಇರತಕ್ಕಂಥದ್ದು ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರುತ್ತಿರುವವರ, ಅವಮಾನಿಸುತ್ತಿರುವವರ, ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಕ್ರಮ ತಗೋಬೇಕು, ಶಿಸ್ತು ಕ್ರಮ ಆಗಬೇಕು. ಈ ಆಗ್ರಹದೊಂದಿಗೆ ಸಾಕಷ್ಟು ಜನ, ಮಹಿಳೆಯರು ಎಲ್ಲ ಸೇರಿ, ಅದರಲ್ಲೂ ವ್ಯಾಪಾರ ವಹಿವಾಟು ನಡೆಸ್ತಕ್ಕಂಥವರು ಕೂಡ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಕೊಂಡು ಸ್ವಯಂ ಪ್ರೇರಣೆಯಿಂದ ಪ್ರತಿಭಟನೆಗೆ ಇಳಿದಿರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀವಿ. ಅಪಪ್ರಚಾರ ಮಾಡುವಂಥ, ಧರ್ಮಸ್ಥಳ ಅಂದರೆ ಕೊಲೆಗಡುಕರು, ಧರ್ಮಸ್ಥಳ ಅಂದರೆ ಅತ್ಯಾಚಾರಿಗಳ ಸ್ಥಳ ಅಂತೇಳಿ ಹೇಳಿ ಇತ್ತೀಚಿನ ಒಂದು 20 ದಿವಸದಲ್ಲಿ ಬಿಂಬಿಸಿರ್ತಕ್ಕಂಥ ಕುತಂತ್ರಿಗಳ ಕುತಂತ್ರವನ್ನು ಬಯಲು ಮಾಡಲಿಕ್ಕಾಗಿ ಅದರ ವಿರುದ್ಧ ಪ್ರತಿಭಟನಾರ್ಥವಾಗಿ 16,000 ಜನ ತೀರ್ಥಹಳ್ಳಿಯ ಮಂಜುನಾಥನ ಭಕ್ತರು, ಧರ್ಮಸ್ಥಳದ ಭಕ್ತರು ಸೇರಿ ಇವತ್ತು ಪ್ರೊಸೆಷನ್ ಮಾಡಿದ್ದೇವೆ. ಧರ್ಮಸ್ಥಳ ನಮ್ಮೆಲ್ಲರ ಶ್ರದ್ಧಾ ಕೇಂದ್ರ, ಸನಾತನ ಹಿಂದೂ ಮೌಲ್ಯಗಳನ್ನು ಎತ್ತಿ ಹಿಡಿದಿರ್ತಕ್ಕಂಥ ಒಂದು ಕೇಂದ್ರ. ಅದನ್ನು ಮಸಿ ಬೆಳಿಲಿಕ್ಕಾಗಿ ಕೆಲವೇ ಎಡಪಂಥೀಯ ಕುತಂತ್ರಿಗಳು ಮತ್ತು ಅವ್ರ ಹಿಂದಕ್ಕೆ ಬಹಳಷ್ಟು ಜನ ಇದ್ದಾರೆ. ಯಾರು ಇವರು ಹೊರಗೆ ಬರಬೇಕು. ನಾನು ಒತ್ತಾಯ ಮಾಡೋದು NIA ಕೊಡಬೇಕಿದು. ಏಕೆಂದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕುಮ್ಮಕ್ಕುಗಳು ಇದರಲ್ಲಿದ್ದಾವೆ. ಹಾಗಾಗಿ ಇದು ಸರಿಯಾದ, ನಾವು ಧರ್ಮಸ್ಥಳದ ವಿರೋಧಿಗಳ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವ ಏನು ಜನರಿದ್ದಾರೆ ಅವರ ವಿರುದ್ಧವಾಗಿ ಪ್ರತಿಭಟನೆ ಮಾಡುವಂಥ ಪಾದಯಾತ್ರೆ ಮೂಲಕ ಮಾಡಿ ಇಲ್ಲಿ ಇವತ್ತು ಈ ಸೇರಿದ್ದೀವಿ ತಾಲೂಕು ಕಚೇರಿಯ ಮುಂದೆ. ಪೂಜ್ಯ ವೀರೇಂದ್ರ ಹೆಗಡೆ ಅವರ ಒಳ್ಳೆಯ ಕಾರ್ಯಗಳ ಬಗ್ಗೆ ಕೂಡ ಅವರು ಅಪಪ್ರಚಾರ ಮಾಡುವಂಥದ್ದನ್ನು ಮಾಡಿದ್ದಾರೆ. ಈಗಾಗಲೇ ಸರ್ಕಾರ ನಿನ್ನೆ ಸದನದಲ್ಲಿ ಗೃಹ ಸಚಿವರು ಮಾತು ಕೊಟ್ಟಿದ್ದಾರೆ, ಸರ್ಕಾರದ ಪರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅವೆಲ್ಲವೂ ಯಾರು ಇದರ ಹಿಂದೆ ಷಡ್ಯಂತ್ರ ಮಾಡಿದ್ದಾರೆ ಅಂಥೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವೆಲ್ಲವೂ ಹೊರಗಡೆ ಬರಬೇಕು. ಯಾರು